ಪ್ರೀತಿಯ ವಿದ್ಯಾರ್ಥಿಗಳೇ, ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತಾ ಹಿಂದಿನ ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯದ ಮೊದಲನೇ ಅಧ್ಯಾಯ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಒಂದು ಅಧ್ಯಾಯದ ಮೊದಲನೇ ವಿಡಿಯೋವನ್ನು ಮಾಡಿದ್ದೀನಿ. ಆ ಒಂದು ವಿಡಿಯೋದಲ್ಲಿ ರಾಸಾಯನಿಕ ಕ್ರಿಯೆಗಳು ಎಂದರೇನು ಮತ್ತು ರಾಸಾಯನಿಕ ಸಮೀಕರಣಗಳು ಎಂದರೇನು, ಭೌತ ಬದಲಾವಣೆ, ರಾಸಾಯನಿಕ ಬದಲಾವಣೆ, ಮ್ಯಾಗ್ನೀಷಿಯಂ ಪಟ್ಟಿಯನ್ನು ಉರಿಸುವುದಕ್ಕಿಂತ ಮುಂಚೆ ಏಕೆ ಸ್ವಚ್ಛಗೊಳಿಸಬೇಕು ಮತ್ತು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸುವ ಅಂಶಗಳು ಮತ್ತು ಚಟುವಟಿಕೆಗಳು ಇವುಗಳ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವುದು ಅಂತರ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳು. ಈ ಒಂದು ಸಮೀಕರಣಗಳನ್ನು ಯಾವ ರೀತಿ ಸರಿದೂಗಿಸ್ಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡ್ರಂತ ಹೇಳುತ್ತಾ, ಈ ಒಂದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳು ನಿಮಗೆ ಪರೀಕ್ಷೆಯಲ್ಲಿ 2 ಅಂಕಗಳು ಅಥವಾ 3 ಅಂಕಗಳಿಗೆ ಕೇಳಬಹುದು. ಆದ್ದರಿಂದ ಈ ಒಂದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳು ನಿಮಗೆ 3 ವಿಧಗಳಲ್ಲಿ ಕೇಳಬಹುದು. ಅದಕ್ಕೆ ಏನದ ಅಂತಾರೆ 3 ವಿಧಗಳ ಒಂದು ವಿಡಿಯೋವನ್ನು ಈ ಒಂದು ವಿಡಿಯೋ ಕ್ಲಿಪ್ನಲ್ಲಿ ಮಾಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇ ವಿಧದಲ್ಲಿ ಈ ರೀತಿ ಏನದ ಅಂತಾರೆ ರಾಸಾಯನಿಕ ಸಮೀಕರಣಗಳನ್ನು ಕೊಟ್ಟು ನಿಮಗೆ ಏನದ ಅಂತಾರೆ ಈ ಒಂದು ಸಮೀಕರಣಗಳನ್ನು ಸರಿದೂಗಿಸಿ ಅಂತ ಹೇಳಿ ಏನದ ಅಂತಾರೆ ಕೇಳಬಹುದು. ಅದಕ್ಕೆ ಮೊದಲನೇ ಒಂದು ಸಮೀಕರಣ Fe ಪ್ಲಸ್ H2O gives rise to Fe3O4 ಪ್ಲಸ್ H2 ಈ ರೀತಿ ಏನದಂತರ ಸಮೀಕರಣವನ್ನು ಕೊಟ್ಟು ಇದನ್ನು ಸರಿದೂಗಿಸಿ ಅಂತ ಹೇಳಿ 1 ಮಾರ್ಕ್ಸಿಗೆ ಏನದಂತರ ಕೇಳಬಹುದು. ಅದಕ್ಕೆ ಮೊದಲು ಏನೇನು ಕೊಟ್ಟಿದ್ದದ ಇದು ಏನದಂತರ ಪ್ರತಿವರ್ತಕಗಳು, ಇದು ಏನದಂತರ ಉತ್ಪನ್ನ. ಅದಕ್ಕೆ ಪ್ರತಿವರ್ತಕದಲ್ಲಿ ಏನು ಕೊಟ್ಟಿದ್ದದ ಅದೇ ಉತ್ಪನ್ನದಲ್ಲಿ ಕೂಡ ಅವೇ ಧಾತುಗಳನ್ನು ಹೊಂದಿರತಕ್ಕಂಥದ್ದು. ಆದ್ದರಿಂದ ಫಸ್ಟ್ ಇದನ್ನು ಬರ್ಕೊಳ್ಬೇಕು. Fe ಮತ್ತೆ ಹೈಡ್ರೋಜನು ಮತ್ತೆ ಆಕ್ಸಿಜನ್ ಇವುಗಳನ್ನು ಬರ್ಕೊಳ್ಬೇಕು. ಇಲ್ಲಿ ಸೆಂಟರ್ದಾಗ ಬಾಣ ಚಿಹ್ನೆ ಕೆಳಗೆ ಏನದಂತ ಒಂದು ಉದ್ದವಾಗಿರ್ತಕ್ಕಂಥ ಲೈನ್ ಅನ್ನ ಎಳಿಬೇಕು. ಅಂದ್ರೆ ಈ ಕಡೆಯಿಂದ ಈ ಕಡೆ ಸಪ್ರೇಟ್, ಆ ಕಡೆಯಿಂದ ಆ ಕಡೆ ಏನದಂತಾರೆ ಸಪ್ರೇಟ್ ಅನ್ನ ಮಾಡೋ ಸಲುವಾಗಿ ಏನದಂತ ಈ ಒಂದು ಲೈನ್ ಅನ್ನ ಎಳೆದು ನಂತರ ಫಸ್ಟಿಗೆ ಏನದಂತಾರೆ ಕಬ್ಬಿಣ ಬರ್ದಿರಂತಂದ್ರೆ ಇಲ್ಲೂ ಕೂಡ ಕಬ್ಬಿಣ ಬರೀಬೇಕು. ಸೆಕೆಂಡ್ ಹೈಡ್ರೋಜನ್ ಬರ್ದಿರಂತಾರೆ ಇಲ್ಲೂ ಕೂಡ ಹೈಡ್ರೋಜನ್ ಬರೀಬೇಕು. ಆಮೇಲೆ ಆಕ್ಸಿಜನ್ ಅದಂತಾರ ಆಕ್ಸಿಜನ್ ಏನದಂತ ಬರೀಬೇಕು. ನೆಕ್ಸ್ಟ್ ಏನದ ಅಂತಾರ ಇಲ್ಲಿ ಕಬ್ಬಿಣ ಹಿಂದೆ ಮುಂದೆ ಏನಿಲ್ಲ ಅಂದ್ರೆ 1 ಇರ್ತದ 1 ಬರೀಬೇಕು. ಹೈಡ್ರೋಜನ್ ಎಷ್ಟು ಕೊಟ್ಟಿಂದ 2 ಅದ 2 ಬರೀಬೇಕು. ಆಕ್ಸಿಜನ್ ಹಿಂದೆ ಮುಂದೆ ಏನಿಲ್ಲ ಅಂದ್ರೆ 1 ಅದ 1 ಬರೀಬೇಕು. ಅದೇ ರೀತಿಯಲ್ಲಿ ಕಬ್ಬಿಣ ಎಷ್ಟದ ಅಂತಾರ 3 ಅದ 3 ಬರೀಬೇಕು. ಹೈಡ್ರೋಜನ್ ಇಲ್ಲಿ ಎಷ್ಟದ 2 ಅದ 2 ಬರೀಬೇಕು. ಆಕ್ಸಿಜನ್ ಎಷ್ಟದ 4 ಅದ 4 ಬರೀಬೇಕು. ಅಂದ್ರೆ ಮೊದಲು ಆ ಸಮೀಕರಣದಲ್ಲಿ ಏನೇನು ಕೊಟ್ಟಿಂದದ ಅದನ್ನ ಬರೀಬೇಕು. ನಂತರ ಅದನ್ನ ಸರಿದೂಗಿಸ್ಬೇಕು. ಈಗ ಏನದ ಅಂತಾರೆ ಇಲ್ಲಿ ಕಬ್ಬಿಣ 1 ಅದ, ಇಲ್ಲಿ ಕಬ್ಬಿಣ 3 ಅದ. ಅದಕ್ಕೆ ಏನ್ ಮಾಡ್ಬೇಕು, ಇದು 1 ಕಟ್ ಮಾಡ್ಬೇಕು, 3 ಬರಿಬೇಕು. ಇದೇ 3 ಏನದ ಅಂತಾರೆ ಇಲ್ಲಿ ಬರಿಬೇಕು. ಕಬ್ಬಿಣದ ಮುಂದೆ ಏನದ ಅಂತ ಬರಿಬೇಕು. ಆದ್ರೆ ಇದೇ 3 ಏನದ ಅಂತಾರೆ ಇಲ್ಲಿ ಕೆಳಗಡೆ ಬರೋದಕ್ಕೆ ಬರೋದಿಲ್ಲ. ಅದೇನದ ಅಂತಾರೆ ತಪ್ಪಾಗ್ತದೆ. ಅದಕ್ಕೆ ಏನದ ಅಂತ ಅದನ್ನ ಬರಿಬಾರ್ದು, ಅದ್ರ ಮುಂದೆ ಏನದ ಅಂತಾರೆ ಬರಿಬೇಕು. ಈಗ ಕಬ್ಬಿಣ ಏನದ ಅಂತಾರ ಸರಿದೂಗಿಸಿದ, ಇಲ್ಲಿ ಹೈಡ್ರೋಜನ್ ಇಲ್ಲಿ 2 ಅದ, ಇಲ್ಲಿ 2 ಅದ. ಅದಕ್ಕೆ ಹೈಡ್ರೋಜನ್ ಕೂಡ ಏನದ ಅಂತಾರ ಸರಿದೂಗಿಸಿದ. ನೆಕ್ಸ್ಟ್ ಏನದ ಅಂತ ಇಲ್ಲಿ ಆಕ್ಸಿಜನ್ 1 ಅದ, ಇಲ್ಲಿ ಆಕ್ಸಿಜನ್ ಎಷ್ಟದ 4 ಅದ. ಅದಕ್ಕೆ ಏನ್ ಮಾಡ್ಬೇಕು 1 ಕಟ್ ಮಾಡ್ಬೇಕು, ಆ 4 ಬರಿಬೇಕು. ಇದೇ 4 ಏನ್ ಮಾಡ್ಬೇಕು ಅಂತಾರ ಇಲ್ಲಿ ಮುಂದೆ ಬರಿಬೇಕು. ಆದ್ರೆ ಇದೇ 4 ಏನದ ಅಂತಾರ ಇಲ್ಲಿ ಹೈಡ್ರೋಜನ್ ಕೆಳಗ ಅಥವಾ ಇಲ್ಲಿ ಹೈಡ್ರೋಜನ್ ಮುಂದೆ ಬರ್ಲಿಕ್ಕೆ ಬರಲ್ಲ. ಯಾಕಂತಾರ ನೀರಿನ ಅಣು ಸೂತ್ರ ಎಷ್ಟು ಅದ, ಅದಕ್ಕೆ ಏನದ ಅಂತಾರೆ 4 ನಾವು ಹಿಂದೆ ಮುಂದೆ ಬರ್ತೀವಿ ಅಂತಾರೆ ಅದು ಅಣು ಸೂತ್ರ ತಪ್ಪಾಗ್ತದೆ. ಆದ್ದರಿಂದ ಏನ್ ಮಾಡ್ಬೇಕಂದ್ರೆ ಈ ಒಂದು ಸಂಯುಕ್ತದ ಮುಂದೆ ಏನ್ ಮಾಡ್ಬೇಕಂತಾರೆ 4 ಬರಿಬೇಕು. ಇವಾಗ ಏನದ ಅಂತಾರೆ ಇಲ್ಲಿ ಆಕ್ಸಿಜನ್ 4 ಅದ, ಇಲ್ಲೂ ಕೂಡ ಆಕ್ಸಿಜನ್ 4 ಅದ. ಆದ್ರೆ ಹೈಡ್ರೋಜನ್ ಏನದ ಅಂತ ಮೊದಲು 2 ಇತ್ತು, ಇವಾಗ ಚೇಂಜ್ ಆಗ್ತದೆ. ಅದಕ್ಕೆ ಏನದ ಅಂತಾರೆ 4 × 2 ಎಷ್ಟಾಗ್ತದ 4 × 2 8. ಈಗ ಇಲ್ಲೂ ಕೂಡ ಏನದ ಅಂತ ಇಲ್ಲಿ ಹೈಡ್ರೋಜನ್ 2 ಅದ, ಇಲ್ಲೂ ಕೂಡ ಏನದ ಅಂತಾರೆ 8 ಆಗ್ಬೇಕಂದ್ರೆ ಎಷ್ಟರಿಂದ ಗುಣಿಸಿದಾಗ 8 ಆಗ್ತದ ಆ ಅಂಕಿ ಏನೇನ್ ಮಾಡ್ಬೇಕಂದ್ರೆ ಇಲ್ಲಿ ಬರೀಬೇಕು. ಎಷ್ಟರಿಂದ ಗುಣಿಸಿದಾಗ 8 ಆಗ್ತದೆ ಅಂತಾರೆ ಅದು 4ರಿಂದ ಗುಣಿಸಿದಾಗ 8 ಆಗ್ತದೆ. ಅಂದ್ರೆ 4 × 2 4 2 8. ಅದಕ್ಕೆ ಇನ್ನೂ ಕೂಡ ಎಷ್ಟಾಗ್ತು 8 ಆಯ್ತು. ಅದಕ್ಕೆ ಇಲ್ಲಿ ಕಬ್ಬಿಣ ಕೂಡ 3 ಅದ, ಇಲ್ಲಿ ಕಬ್ಬಿಣ ಇನ್ನೂ ಕೂಡ 3 ಅದ. ಹೈಡ್ರೋಜನ್ ಇಲ್ಲಿ 8 ಅದ, ಇನ್ನೂ ಕೂಡ ಹೈಡ್ರೋಜನ್ 8 ಅದ.
ಇಲ್ಲಿ ಆಕ್ಸಿಜನ್ 4 ಅದ, ಇಲ್ಲೂ ಕೂಡ ಆಕ್ಸಿಜನ್ 4 ಅದ. ಈ ರೀತಿ ಏನದ ಅಂತಾರ ಸಮೀಕರಣವನ್ನ ಸರಿದೂಗಿಸ್ಬೇಕು. ನೆಕ್ಸ್ಟ್ ಏನದ ಅಂತ ಎರಡನೇ ಸಮೀಕರಣ, ಅದು ಏನದ ಅಂತಾರ ಜಡ್ಡನ್ನು, ಅದು ಏನೇನು ಕೊಟ್ಟಿಂದ ಬರ್ಕೊಳ್ಬೇಕು. ನೆಕ್ಸ್ಟ್ ಎರಡನೇದು ಹೈಡ್ರೋಜನ್, ಆಮ್ಯಾಗ ಸಲ್ಫರ್, ಆಮ್ಯಾಗ ಆಕ್ಸಿಜನ್, ಅದು ಏನೇನು ಕೊಟ್ಟಿಂದದ ಅದನ್ನ ಮೊದಲು ಬರ್ಕೋಬೇಕು. ಇಲ್ಲಿಗ ನೀವು ಜಡ್ಡನ್ನು ಸತ್ವನ ಬರೆದಿರ ಅಂತಾರ, ಇಲ್ಲೂ ಕೂಡ ಸತ್ತು ಬರಿಬೇಕು. ಹೈಡ್ರೋಜನ್ ಬರೆದಿರ ಅಂದ್ರೆ ಇಲ್ಲೂ ಕೂಡ ಹೈಡ್ರೋಜನ್ ಬರೀಬೇಕು. ಸಲ್ಫರ್ ಬರೆದಿರ ಅಂದ್ರೆ ಸಲ್ಫರ್ ಬರೀಬೇಕು. ಇಲ್ಲಿ ಆಕ್ಸಿಜನ್ ಬರೆದಿರ ಅಂದ್ರೆ ಆಕ್ಸಿಜನ್ನೇ ಬರೀಬೇಕು. ಈಗ ಇಲ್ಲಿ ಏನೇನು ಕೊಟ್ಟಿಂದದ, ಈಗ ಏನು ಕೊಟ್ಟಿಂದ ಅಷ್ಟೇನದ ಅಂತಾರ ಬರ್ಕೊಳ್ಬೇಕು. ಆಮ್ಯಾಗ ಏನು ಮಾಡ್ಬೇಕಂತಾರೆ ಅದನ್ನ ಸರಿದೂಗಿಸ್ಬೇಕು. ಈಗ ಇಲ್ಲಿ ಸತ್ತು ಎಷ್ಟದ, ಹಿಂದೆ ಮುಂದೆ ಏನಿಲ್ಲ ಅಂದ್ರೆ ಒಂದದ, ಒಂದು ಬರ್ಕೊಳ್ಬೇಕು. ಹೈಡ್ರೋಜನ್ ಇಲ್ಲಿ ಎಷ್ಟದ, 2 ಅದ, 2 ಬರ್ಕೊಳ್ಬೇಕು. ಇಲ್ಲಿ ಸಲ್ಫರ್ ಎಷ್ಟದ, 1 ಅದ, 1 ಬರ್ಕೋಬೇಕು. ಇಲ್ಲಿ ಆಕ್ಸಿಜನ್ ಎಷ್ಟದ, 4 ಅದ, 4 ಬರ್ಕೋಬೇಕು. ಆಮೇಲೆ ಏನದ ಅಂತಾರೆ ಇಲ್ಲಿ ಸತ್ತು ಎಷ್ಟದ, 1 ಅದ, 1 ಬರ್ಕೋಬೇಕು. ಹೈಡ್ರೋಜನ್ ಎಷ್ಟದ, 2 ಅದ, 2 ಬರ್ಕೋಬೇಕು. ಸಲ್ಫರ್ ಎಷ್ಟದ, 1 ಅದ, 1 ಬರ್ಕೋಬೇಕು. ಆಕ್ಸಿಜನ್ ಎಷ್ಟದ, 4 ಅದ ಅಂತಾರೆ ಬರ್ಕೊಳ್ಬೇಕು. ಅವಾಗ ಏನದ ಅಂತಂದ್ರೆ ಇಲ್ಲಿ ಸತ್ತು 1 ಅದ, ಇಲ್ಲೂ ಕೂಡ ಸತ್ತು 1 ಅದ. ಇಲ್ಲಿ ಹೈಡ್ರೋಜನ್ 2 ಅದ, ಇಲ್ಲೂ ಕೂಡ ಹೈಡ್ರೋಜನ್ 2 ಅದ. ಇಲ್ಲಿ ಸಲ್ಫರ್ 1 ಅದ, ಇಲ್ಲೂ ಕೂಡ ಸಲ್ಫರ್ 1 ಅದ. ಇಲ್ಲಿ ಆಕ್ಸಿಜನ್ 4 ಅದ, ಇಲ್ಲೂ ಕೂಡ ಆಕ್ಸಿಜನ್ 4 ಅದ. ಅಂದ್ರೆ ಇದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ. ಒಂದು ವೇಳೆ ಪರೀಕ್ಷೆದಾಗ ಹಿಂಗೆ ಕೊಟ್ಟರು ಅಂತಾರೆ ಅದನ್ನ ಬರೆದು ಸರಿದೂಗಿಸಲಾಗಿದೆ ಅಂತ ಹೇಳಿ ಏನದಂತಾರೆ ಕೆಳಗಡೆ ಬರೀಬೇಕು. ನೆಕ್ಸ್ಟ್ ಏನದ ಅಂತಾರೆ ಮೂರನೇ ಸಮೀಕರಣ. ಆ ಮೂರನೇ ಸಮೀಕರಣದಲ್ಲಿ ಫಸ್ಟ್ ಕೊಟ್ಟಿರ್ತಕ್ಕಂಥದ್ದೇನು ಹೈಡ್ರೋಜನ್ ಮತ್ತು ಆಕ್ಸಿಜನ್. ಸೇಮ್ ಇಲ್ಲೂ ಕೂಡ ಏನದ ಅಂತಾರೆ ಹೈಡ್ರೋಜನ್ ಮತ್ತು ಇಲ್ಲಿ ಆಕ್ಸಿಜನ್. ನೆಕ್ಸ್ಟ್ ಏನದ ಅಂತಾರೆ ಏನೇನು ಕೊಟ್ಟಿದ್ದಾಗ ಹೈಡ್ರೋಜನ್ ಎಷ್ಟದ, 2 ಅದ, 2 ಬರಬೇಕು. ಆಕ್ಸಿಜನ್ ಎಷ್ಟದ, 2 ಅದ, 2 ಬರಬೇಕು. ಹೈಡ್ರೋಜನ್ ಎಷ್ಟದ, 2 ಅದ, 2 ಬರಬೇಕು. ಇಲ್ಲಿ ಆಕ್ಸಿಜನ್ ಹಿಂದೆ ಮುಂದೆ ಏನಿಲ್ಲ ಅಂತಂದ್ರೆ 1 ಇರ್ತದ, 1 ಬರೀಬೇಕು. ನೆಕ್ಸ್ಟ್ ಏನದ ಅಂತಾರೆ ಇಲ್ಲಿ ಈಗ ಹೈಡ್ರೋಜನ್ 2 ಅದ, ಇಲ್ಲೂ ಕೂಡ ಹೈಡ್ರೋಜನ್ 2 ಅದ. ಇಲ್ಲಿ ಆಕ್ಸಿಜನ್ 2 ಅದ, ಇಲ್ಲಿ ಆಕ್ಸಿಜನ್ 1 ಅದ. ಅದಕ್ಕೆ ಏನು ಮಾಡಬೇಕು, 1 ಕಟ್ ಮಾಡಬೇಕು, 2 ಬರೀಬೇಕು. ಇದೇ 2 ಏನು ಮಾಡ್ಬೇಕಂತಾರೆ ಇಲ್ಲಿ ಮುಂದೆ ಬರೀಬೇಕು. ಆದ್ರೆ ಇದೇ 2 ಏನದ ಅಂತ ಇಲ್ಲಿ ಕೆಳಗ ಬರ್ಲಿಕ್ಕೆ ಬರೋದು, ಅಥವಾ ಇಲ್ಲಿ ಮುಂದೆ ಕೂಡ ಏನದಂತ ಬರ್ಲಿಕ್ಕೆ ಬರೋದು. ಈಗ ಇಲ್ಲಿ ಏನದ ಅಂತಾರೆ ಹೈಡ್ರೋಜನ್ 2 ಅದ, ಇಲ್ಲೂ ಕೂಡ ಹೈಡ್ರೋಜನ್ 2 ಅದ. ಇಲ್ಲಿ ಆಕ್ಸಿಜನ್ 2 ಅದ, ಇಲ್ಲೂ ಕೂಡ ಆಕ್ಸಿಜನ್ 2 ಅದ. ಆದ್ರೆ ಇಲ್ಲಿ ಆಕ್ಸಿಜನ್ 2 ಬರೆದಾಗ ಹೈಡ್ರೋಜನ್ ಚೇಂಜ್ ಆಗ್ತದೆ. ಹೈಡ್ರೋಜನ್ 2 ಎಷ್ಟಾಯ್ತು, 4 ಆಯ್ತು. ಅದಕ್ಕೆ ಏನದಂತ ಇಲ್ಲಿ ಹೈಡ್ರೋಜನ್ 4 ಅಂತಾರೆ, ಇಲ್ಲಿ ಹೈಡ್ರೋಜನ್ 2 ಅದ. ಇಲ್ಲೂ ಕೂಡ ಏನದಂತಾರೆ 4 ಆಗ್ಬೇಕಂತಂದ್ರೆ ಎಷ್ಟರಿಂದ ಗುಣಿಸಿದಾಗ 4 ಆಗ್ತದೆ ಅಂತಾರೆ ಆ ಅಂಕೆ ಏನು ಮಾಡ್ಬೇಕು, ಇಲ್ಲಿ ಬರಬೇಕು. ಅಂದ್ರೆ 2 ಎಷ್ಟು 4 ಆಯ್ತು. ಇಲ್ಲೂ ಕೂಡ ಹೈಡ್ರೋಜನ್ 4, 2 4, ಇಲ್ಲೂ ಕೂಡ ಹೈಡ್ರೋಜನ್ 4, ಇಲ್ಲಿ ಆಕ್ಸಿಜನ್ 2, ಇಲ್ಲೂ ಕೂಡ ಆಕ್ಸಿಜನ್ 2. ಈ ರೀತಿ ಮಾಡ್ಬೇಕಂತಾರೆ ಸಮೀಕರಣವನ್ನ ಸರಿದೂಗಿಸ್ಬೇಕು. ನೆಕ್ಸ್ಟ್ 4ನೇ ಸಮೀಕರಣ. ಆ ಒಂದು ಸಮೀಕರಣ AgCl, ಇಲ್ಲೂ ಕೂಡ AgCl. ಈಗ ಏನದ ಅಂತ Ag ಎಷ್ಟದ, 1 ಅದ, 1 ಬರೀಬೇಕು. Cl ಎಷ್ಟದ, 1 ಅದ, 1 ಬರೀಬೇಕು. Ag ಎಷ್ಟದ, 1 ಅದ, 1 ಬರೀಬೇಕು. Cl ಎಷ್ಟದ, 2 ಅದ, 2 ಬರೀಬೇಕು. ಆಮೇಲೆ ಅಂತಾರೆ Ag1, ಇಲ್ಲೂ Ag1 ಅದ. Cl ಇಲ್ಲಿ 1 ಅದ, ಇಲ್ಲಿ Cl 2 ಅದ. ಅದಕ್ಕೆ ಮಾಡಬೇಕು, ಇಲ್ಲಿ 2 ಆಗ್ಬೇಕಂತಾರೆ ಇಲ್ಲಿ 1 ಕಟ್ ಮಾಡಬೇಕು, 2 ಬರೀಬೇಕು. ಈ ಒಂದು 2 ಆದ್ಮ್ಯಾಗ ಇದು 2 ಏನ್ ಮಾಡ್ಬೇಕಂತಾರೆ ಇಲ್ಲಿ ಕೆಳಗೆ ಬರ್ಲಿಕ್ಕೆ ಬರೋದು, ಇಲ್ಲಿ 2 ಅಂತ ಹೇಳಿ ಬರ್ಲಿಕ್ಕೆ ಬರೋದು. ಅದಕ್ಕೆ ಏನ್ ಮಾಡ್ಬೇಕಂತಾರೆ ಈ 2 ಇಲ್ಲಿ ಬರೀಬೇಕು. ಅವಾಗ Ag ಎಷ್ಟಾಯ್ತು, 2 ಆಯ್ತು. ಆಮ್ಯಾಗ ಏನದ ಅಂತಾರೆ Cl ಕೂಡ ಎಷ್ಟಾಯ್ತು, 2 ಆಗ್ತದೆ. ಇಲ್ಲಿ Ag ಕೂಡ ಎಷ್ಟಾಯ್ತು, 2 ಆಯ್ತು. ಆದ್ರೆ ಇಲ್ಲಿ Ag ಎಷ್ಟದ, 1 ಅದ. ಅದಕ್ಕೆ ಏನ್ ಮಾಡ್ಬೇಕು, 1 ಕಟ್ ಮಾಡ್ಬೇಕು, 2 ಬರಬೇಕು. ಇದೇ 2 ಏನ್ ಮಾಡ್ಬೇಕಂತಾರೆ ಇಲ್ಲಿ ಮುಂದೆ ಬರೀಬೇಕು. ಈಗ Ag ಇಲ್ಲಿ ಎಷ್ಟದ, 2 ಅದ. ಇಲ್ಲಿ Ag ಎಷ್ಟದ, 2 ಅದ. ಇಲ್ಲಿ Cl ಎಷ್ಟದ, 2 ಅದ. ಇಲ್ಲಿ Cl ಎಷ್ಟದ, 2 ಅದ. ನೆಕ್ಸ್ಟ್ ಏನದ ಅಂತಾರೆ ಸಮೀಕರಣ, ಇದು ಸರಿದೂಗಿಸಿದ ಸಮೀಕರಣ ಆಯ್ತು. ಸೋಡಿಯಂ, ಹೈಡ್ರೋಜನ್, ಆಕ್ಸಿಜನ್. ಅವಾಗ ಏನದ ಇಲ್ಲೂ ಕೂಡ ಏನದ ಅಂತಾರೆ ಸೋಡಿಯಂ, ಹೈಡ್ರೋಜನ್, ಆಕ್ಸಿಜನ್. ಈಗ ಏನದ ಅಂತಾರೆ ಸರಿದೂಗಿಸ್ಬೇಕು. ಈಗ ಏನದ ಅಂತಾರೆ ಸೋಡಿಯಂ ಎಷ್ಟದ, ಹಿಂದೆ ಮುಂದೆ ಏನಿಲ್ಲ ಅಂತ 1 ಇರ್ತ, 1 ಬರೀಬೇಕು. ಹೈಡ್ರೋಜನ್ ಎಷ್ಟದ, 2 ಅದ, 2 ಬರೀಬೇಕು. ಆಕ್ಸಿಜನ್ ಎಷ್ಟದ, 1 ಅದ, 1 ಬರೀಬೇಕು. ಆಮೇಲೆ ಏನದ ಅಂತಾರೆ ಸೋಡಿಯಂ ಎಷ್ಟದ, 1 ಅದ, 1 ಬರೀಬೇಕು. ಹೈಡ್ರೋಜನ್ ಎಷ್ಟದ,
2 + 1 ಅಂದ್ರೆ ಎಷ್ಟಾಯ್ತು 3 ಆಯ್ತು 3 ಬರಬೇಕು. ಇಲ್ಲಿ ಆಕ್ಸಿಜನ್ ಎಷ್ಟದ 1 ಅದ 1 ಬರಬೇಕು. ಈಗ ಇಲ್ಲಿ ಸೋಡಿಯಂ 1 ಅದ, ಇಲ್ಲೂ ಕೂಡ ಸೋಡಿಯಂ 1 ಅದ, ಅದು ಸರಿದೂಗಿಸಿಂದದ. ಇಲ್ಲಿ ಏನದ ಅಂತಾರೆ ಹೈಡ್ರೋಜನ್ 2 ಅದ, ಇಲ್ಲಿ ಎಷ್ಟದ ಹೈಡ್ರೋಜನ್ 3 ಅದ, ಇಲ್ಲಿ ಆಕ್ಸಿಜನ್ 1 ಅದ, ಇಲ್ಲೂ ಕೂಡ ಆಕ್ಸಿಜನ್ ಏನದ ಅಂತಾರೆ 1 ಅದ. ಅದಕ್ಕೆ ಏನದ ಅಂತಾರೆ ಇಲ್ಲಿ ಏನದ ಅಂತಾರೆ ಇಲ್ಲಿ ಹೈಡ್ರೋಜನ್ 2 ಅದ, ಅದಕ್ಕೆ ಏನದ ಅಂತಾರೆ ಈಗ ಇಲ್ಲಿ ಎಷ್ಟದ 2 1 3 ಅದ. ಅದಕ್ಕೆ ಏನು ಮಾಡಬೇಕು, ಇದು ಕಟ್ ಮಾಡಬೇಕು, ಇಲ್ಲಿ ಬರೀಬೇಕು 3 ಆಯ್ತು. ಆಮೇಲೆ ಇಲ್ಲಿ ಸೋಡಿಯಂ 1 ಅದ, ಅದಕ್ಕೆ ಏನು ಮಾಡ್ಬೇಕಂತ 1 ಕಟ್ ಮಾಡಿ 2 ಬರೀಬೇಕು. ಇಲ್ಲಿ ಸೋಡಿಯಂ 1 ಅದ, 1 ಕಟ್ ಮಾಡಿ 2 ಬರೀಬೇಕು. ಇದು 2 ಏನು ಮಾಡ್ಬೇಕಂತಾರೆ ಇದರದ್ದು ಮುಂದೆ ಬರೀಬೇಕು, ಮತ್ತೆ ಇದು 2 ಏನು ಮಾಡ್ಬೇಕಂದ್ರೆ ಇದ್ರ ಮುಂದೆ ಬರೀಬೇಕು. ಈಗ ಏನದ ಅಂತಾರೆ ಹೈಡ್ರೋಜನ್ ಎಷ್ಟಾಯ್ತು ಇಲ್ಲಿ 2, ಇದು 2 ಸೋಡಿಯಂ ಕೂಡ ಅನ್ವಯ ಆಗ್ತದ ಮತ್ತು ಆಕ್ಸಿಜನ್ ಕೂಡ ಅನ್ವಯ ಆಗ್ತದೆ, ಹೈಡ್ರೋಜನ್ ಕೂಡ ಅನ್ವಯ ಆಗ್ತದೆ. ಅದಕ್ಕೆ ಏನದ ಅಂತಾರೆ ಇಲ್ಲಿ 2 ಹೈಡ್ರೋಜನ್ ಮತ್ತು ಇಲ್ಲಿ 2 ಅಂದ್ರೆ ಎಷ್ಟದ ಹೈಡ್ರೋಜನ್ 4 ಅದು, ಇಲ್ಲಿ ಹೈಡ್ರೋಜನ್ ಎಷ್ಟು 2 ಅದ, ಇಲ್ಲೂ ಕೂಡ 4 ಆಗ್ಬೇಕಂತಾರೆ. ಇದು 2ರಿಂದ ಗುಣಿಸ್ಬೇಕು. 2 2 ಎಷ್ಟಾಯ್ತು 4 ಆಯ್ತು. ಆಕ್ಸಿಜನ್ ಎಷ್ಟದ ಇಲ್ಲಿ 2 ಅದ, ಇಲ್ಲಿ ಆಕ್ಸಿಜನ್ ಎಷ್ಟದ ಮೊದಲು 1 ಇತ್ತು, ಈಗ ಎಷ್ಟಾಯ್ತು 2 ಆಯ್ತು. ಈ ರೀತಿ ಏನದ ಅಂತಾರೆ ರಾಸಾಯನಿಕ ಸಮೀಕರಣವನ್ನ ಸರಿದೂಗಿಸ್ಬೇಕು. ನೆಕ್ಸ್ಟ್ ಏನದ ಅಂತಾರೆ Cu O, ಇದು Cu ಇದು O ಆಕ್ಸಿಜನ್. Cu ಎಷ್ಟದ 1 ಅದ 1 ಬರಬೇಕು, ಆಕ್ಸಿಜನ್ ಎಷ್ಟದ 2 ಅದ 2 ಬರಬೇಕು. Cu ಎಷ್ಟದ 1 ಅದ 1 ಬರಬೇಕು, ಆಕ್ಸಿಜನ್ ಕೂಡ 1 ಅದ 1 ಬರಬೇಕು. ಈಗ ಇಲ್ಲಿ Cu1 ಅದ, ಇಲ್ಲಿ Cu1 ಅದ, ಇಲ್ಲಿ ಆಕ್ಸಿಜನ್ 2 ಅದ, ಇಲ್ಲಿ ಆಕ್ಸಿಜನ್ 1 ಅದ, ಅದಕ್ಕೆ 1 ಕಟ್ ಮಾಡಬೇಕು 2 ಬರಬೇಕು. ಇದೇ 2 ಏನು ಮಾಡ್ಬೇಕಂತಾರೆ ಇಲ್ಲಿ ಇದ್ರ ಮುಂದೆ ಬರೀಬೇಕು. ಈಗ Cu 2 ಐತಂದ್ರೆ ಇಲ್ಲಿ Cu ಎಷ್ಟದ 1 ಅದ, ಅದಕ್ಕೆ ಏನದ ಅಂತಾರೆ ಇಲ್ಲಿ ಇದು ಕಟ್ ಮಾಡಬೇಕು 2 ಬರಬೇಕು. ಇದೇ 2 ಏನು ಮಾಡ್ಬೇಕಂತಾರೆ ಇಲ್ಲಿ ಮುಂದೆ ಬರೀಬೇಕು. ಅಂದ್ರೆ Cu ಇಲ್ಲಿ ಎಷ್ಟದ 2 ಅದ, ಇಲ್ಲಿ Cu ಎಷ್ಟದ 2 ಅದ, ಇಲ್ಲಿ ಆಕ್ಸಿಜನ್ ಎಷ್ಟದ 2 ಅದ, ಇಲ್ಲೂ ಕೂಡ ಆಕ್ಸಿಜನ್ ಎಷ್ಟದ 2 ಅದ. ಈ ರೀತಿ ಏನದ ಅಂತಾರೆ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸ್ಬೇಕು. ಇಲ್ಲಿವರೆಗೆ ಮೊದಲನೇ ವಿಧದ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವುದು ನೋಡಿದ್ದೇವೆ. ಈಗ ಏನದಂತೆ ಎರಡನೇ ವಿಧದಲ್ಲಿ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವುದು. ಮೊದಲೇನದಂತೆ ಇದಕ್ಕೆ ನಾವೇನದಂತಾರೆ ಶಬ್ದ ಸಮೀಕರಣ ಅಥವಾ ಪದ ಸಮೀಕರಣ ಅಂತ ಹೇಳಿ ಕರಿತೀವಿ. ಈ ಶಬ್ದ ಸಮೀಕರಣ ಕೊಟ್ಟಿರ್ತಕ್ಕಂಥದ್ದು ಏನ್ ಮಾಡಬೇಕು, ಸಂಕೇತ ರೂಪದಾಗ ಬರೀಬೇಕು. ಆಮ್ಯಾಗ ಏನ್ ಮಾಡ್ಬೇಕಂದ್ರೆ ಸರಿದೂಗಿಸ್ಬೇಕು. ಈಗ ಹೈಡ್ರೋಜನ್ ಸಂಕೇತ H2, ಕ್ಲೋರಿನ್ Cl2 ಸಂಕೇತ, ಹೈಡ್ರೋಜನ್ ಕ್ಲೋರೈಡ್ ನ ಸಂಕೇತ HCl. ಈ ರೀತಿ ಏನದಂತಾರೆ ಶಬ್ದ ಸಮೀಕರಣದ ಕೊಟ್ಟಾಗ ಅದಕ್ಕೆ ಏನ್ ಮಾಡ್ಬೇಕಂತಾರೆ ಅದಕ್ಕೆ ಸಂಕೇತ ಸಮೀಕರಣ ಬರೀಬೇಕು. ಆಮ್ಯಾಗ ಏನದಂತಾರೆ ಸರಿದೂಗಿಸ್ಬೇಕು. ಈಗ ಏನೇನು ಕೊಟ್ಟಿಂದ ಅದು ಬರ್ಕೋಬೇಕು, ಹೈಡ್ರೋಜನ್ ಕ್ಲೋರಿನ್, ಆಮ್ಯಾಗ ಈ ಕಡೆ ಕೂಡ ಹೈಡ್ರೋಜನ್ ಮತ್ತು ಕ್ಲೋರಿನ್. ಈಗ ಹೈಡ್ರೋಜನ್ ಎಷ್ಟು ಕೊಟ್ಟಿಂದ 2 ಅದ 2 ಬರ್ಕೋಬೇಕು, ಕ್ಲೋರಿನ್ ಎಷ್ಟದ 2 ಅದ 2 ಬರ್ಕೋಬೇಕು. ಹೈಡ್ರೋಜನ್ ಎಷ್ಟದ ಇಲ್ಲಿ ಹಿಂದ ಮುಂದೆ ಏನಿಲ್ಲ ಅಂದ್ರೆ 1 ಇರ್ತದೆ 1 ಬರ್ಕೋಬೇಕು. ಇಲ್ಲಿ ಕ್ಲೋರಿನ್ ಹಿಂದ ಮುಂದೆ ಏನಿಲ್ಲ ಅಂದ್ರೆ 1 ಇರ್ತದ 1 ಬರ್ಕೋಬೇಕು. ಆಮೇಲೆ ಏನದ ಅಂತಾರೆ ಇಲ್ಲಿ ಈಗ ಹೈಡ್ರೋಜನ್ 2 ಅದ, ಇಲ್ಲಿ ಹೈಡ್ರೋಜನ್ ಎಷ್ಟದ 1 ಅದ, ಅದಕ್ಕೆ 1 ಕಟ್ ಮಾಡಬೇಕು 2 ಬರೀಬೇಕು. ಇದೇ 2 ಏನದ ಅಂತಾರೆ ಇಲ್ಲಿ ಮುಂದೆ ಬರೀಬೇಕು. ಆದ್ರೆ ಇಲ್ಲಿ ಕೆಳಗೆ ಏನದಂತೆ ಬರ್ಲಿಕ್ಕೆ ಬರೋದು. ಈಗ ಇಲ್ಲಿ ಹೈಡ್ರೋಜನ್ 2 ಅದ, ಇಲ್ಲೂ ಕೂಡ ಹೈಡ್ರೋಜನ್ 2 ಅದ, ಇದು ಸರಿದೂಗಿಸಿಂದದ. ಇಲ್ಲಿ ಕ್ಲೋರಿನ್ 2 ಅದ, ಇಲ್ಲಿ ಕ್ಲೋರಿನ್ 1 ಅದ, ಆದ್ರೆ ಇದು 2 ಹೈಡ್ರೋಜನ್ ಕೂಡ ಅನ್ವಯ ಆಗ್ತದ, ಕ್ಲೋರಿನ್ ಕೂಡ ಅನ್ವಯ ಆಗ್ತದೆ. ಆದ್ದರಿಂದ ಈ 2 ಏನದಂತ ಕ್ಲೋರಿನ್ ಕೂಡ ಎಷ್ಟದ 2 ಅದ. ಇಷ್ಟ ಏನದ ಅಂತಾರೆ ಸಮೀಕರಣ ಏನದ ಅಂತಾರೆ ಸರಿದೂಗಿಸಿಂದದ. ಆದ್ರೆ ಇದು ಕೆಳಗೆ ಕೊಟ್ಟಿರ್ತಕ್ಕಂಥ ಇದು ಡಬ್ಬಿ, ಇದು ಏನದ ಅಂತಾರೆ ಪರೀಕ್ಷೆಯಲ್ಲಿ ನೀವು ಬರ್ದ್ರು ನಡೀತದ ಬರಲೋದ್ರು ನಡೀತದ. ಆದ್ರೆ ಇದ್ರ ಏನ್ ಚೇಂಜ್ ಮಾಡಿದ್ದು ಇರ್ತದ ಆ ಚೇಂಜ್ ಮಾಡಿದ್ ಏನ್ ಮಾಡ್ಬೇಕಂದ್ರೆ ಸಮೀಕರಣದಾಗ ಬರೀಬೇಕು. ಇಲ್ಲಿ ಬರೆದು ಇಲ್ಲಿ ಏನದ ಅಂತಾರೆ ನೀವು ಚೇಂಜ್ ಮಾಡಲು ಅಂತಾರೆ ಅದಕ್ಕೆ ಮಾರ್ಕ್ಸ್ ಸಿಗಲ್ಲ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಏನ್ ಮಾಡ್ತೀರಿ ಅದನ್ನ ಚೇಂಜ್ ಮಾಡಿದ್ ಇಲ್ಲಿ ಬರೀಬೇಕು. ನೆಕ್ಸ್ಟ್ ಎರಡನೇ ಸಮೀಕರಣ ಸೋಡಿಯಂ ಪ್ಲಸ್ ನೀರು H2O gives rise to sodium hydroxide NaOH ಪ್ಲಸ್ ಹೈಡ್ರೋಜನ್. ಇದು ಸಂಕೇತ ಸಮೀಕರಣ. ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಸರಿದೂಗಿಸ್ಬೇಕು. ಸೋಡಿಯಂ ಹೈಡ್ರೋಜನ್ ಆಕ್ಸಿಜನ್, ಇಲ್ಲೂ ಕೂಡ ಏನದ ಅಂತಾರ ಸೋಡಿಯಂ ಹೈಡ್ರೋಜನ್
ಆಕ್ಸಿಜನ್. ಈಗ ಸೋಡಿಯಂ ಹಿಂದೆ ಮುಂದೆ ಏನಿಲ್ಲ ಅಂದ್ರೆ ಒಂದದ ಒಂದು ಬರಿಬೇಕು. ಹೈಡ್ರೋಜನ್ ಎಷ್ಟದ ಎರಡದ ಎರಡು ಬರಿಬೇಕು. ಆಕ್ಸಿಜನ್ ಎಷ್ಟದ ಒಂದದ ಒಂದು ಬರಿಬೇಕು. ಸೋಡಿಯಂ ಎಷ್ಟದ ಒಂದು, ಹೈಡ್ರೋಜನ್ ಎಷ್ಟದ ಇದು ಒಂದು ಪ್ಲಸ್ ಇವೆರಡು ಎಷ್ಟದು ಮೂರು. ಆಕ್ಸಿಜನ್ ಎಷ್ಟದ ಇಲ್ಲಿ ಒಂದದ ಒಂದು ಬರಿಬೇಕು. ಈಗ ಏನು ಮಾಡ್ಬೇಕಂತಾರೆ, ಇಲ್ಲಿ ಸೋಡಿಯಂ ಒಂದದ ಅದಕ್ಕೆ ಎರಡು ಮಾಡಬೇಕು. ಇಲ್ಲೂ ಕೂಡ ಸೋಡಿಯಂ ಒಂದದ ಅದಕ್ಕೆ ಎರಡು ಮಾಡಬೇಕು. ಇದು ಎರಡು ಏನು ಮಾಡ್ಬೇಕಂದ್ರೆ ಇಲ್ಲಿ ಬರಿಬೇಕು. ಮತ್ತು ಇದು ಎರಡು ಏನು ಮಾಡ್ಬೇಕಂದ್ರೆ ಇಲ್ಲಿ ಬರಿಬೇಕು. ಇಲ್ಲಿ ಬರೆದಾಗ ಅವಾಗ ಏನಂತಾರೆ ಸೋಡಿಯಂ ಇಲ್ಲಿ ಎಷ್ಟದ ಎರಡದ, ಸೋಡಿಯಂ ಎರಡದ. ಈ ಎರಡು ಸೋಡಿಯಂ ಕೂಡ ಅನ್ವಯ ಆಗ್ತದೆ, ಆಕ್ಸಿಜನ್ ಕೂಡ ಅನ್ವಯ ಆಗ್ತದೆ, ಹೈಡ್ರೋಜನ್ ಕೂಡ ಅನ್ವಯ ಆಗ್ತದೆ. ಅದಕ್ಕೆ ಸೋಡಿಯಂ ಏನದ ಅಂತ ಇಲ್ಲಿ ಎರಡದ, ಆಕ್ಸಿಜನ್ ಎಷ್ಟದ ಈಗ ಒಂದಿತ್ತು, ಈಗ ಎಷ್ಟಾಯ್ತು ಎರಡಾಯ್ತು. ಆಮ್ಯಾಗ ಹೈಡ್ರೋಜನ್ ಇವು ಎರಡು ಮತ್ತು ಇವೆರಡು ಎಷ್ಟದು ನಾಲ್ಕು ಅದು. ಇಲ್ಲಿ ಹೈಡ್ರೋಜನ್ ನಾಲ್ಕು ಅದು, ಆದರೆ ಇಲ್ಲಿ ಹೈಡ್ರೋಜನ್ ಎಷ್ಟವ ಎರಡವ. ಅದಕ್ಕೆ ಏನು ಮಾಡಬೇಕು, ಇಲ್ಲೂ ಕೂಡ ನಾಲ್ಕು ಆಗ್ಬೇಕಂತಂದ್ರೆ ಏನು ಮಾಡಬೇಕು, ಎಷ್ಟರಿಂದ ಗುಣಿಸಿದಾಗ ನಾಲ್ಕು ಆಗ್ತದೆ, ಎರಡರಿಂದ ಗುಣಿಸಿದಾಗ ನಾಲ್ಕು ಆಗ್ತದೆ. ಎರಡು ಎರಡೇ ಎಷ್ಟು ನಾಲ್ಕು. ಈಗ ಆಕ್ಸಿಜನ್ ಮೊದಲು ಒಂದಿತ್ತು, ಈಗ ಎಷ್ಟಾಯ್ತು ಇಲ್ಲಿ ಇದು ಎರಡು. ಹೈಡ್ರೋಜನ್ ಕೂಡ ಅನ್ವಯ ಆಗ್ತದೆ, ಆಕ್ಸಿಜನ್ ಕೂಡ ಅನ್ವಯ ಆಗ್ತದೆ. ಅದಕ್ಕೆ ಏನದ ಅಂತ ಈಗ ಎಷ್ಟಾಯ್ತು ಎರಡು. ಅಂದ್ರೆ ಸೋಡಿಯಂ ಕೂಡ ಎರಡದ, ಇಲ್ಲಿ ಸೋಡಿಯಂ ಕೂಡ ಎರಡದ, ಇಲ್ಲಿ ಹೈಡ್ರೋಜನ್ ಕೂಡ ನಾಲ್ಕದ, ಇಲ್ಲೂ ಕೂಡ ಹೈಡ್ರೋಜನ್ ನಾಲ್ಕದ, ಇಲ್ಲಿ ಆಕ್ಸಿಜನ್ ಒಂದು ಎರಡದ, ಇಲ್ಲೂ ಕೂಡ ಆಕ್ಸಿಜನ್ ಎಷ್ಟದ ಎರಡದ. ಅದಕ್ಕೆ ಈ ಒಂದು ಡಬ್ಬಿ ನೀವು ಪರೀಕ್ಷೆದಾಗ ಏನದ ಅಂತಾರ ಬರಲು ಹೋದ್ರೂ ನಡೀತದ. ಆದ್ರೆ ಇಲ್ಲಿ ಏನು ಚೇಂಜ್ ಮಾಡಿರಿ ಆ ಚೇಂಜ್ ಮಾಡಿ ಸಂಖ್ಯೆ ಏನು ಮಾಡ್ಬೇಕಂದ್ರೆ ಮ್ಯಾಲ ಕಂಪಲ್ಸರಿ ಬರೀಬೇಕು. ಅವಾಗೆ ಮಾರ್ಕ್ಸ್ ಸಿಗ್ತಾವ, ಇಲ್ಲ ಅಂತಾರ ಮಾರ್ಕ್ಸ್ ಸಿಗಲ್ಲ. ನೆಕ್ಸ್ಟ್ ಮೂರನೇ ಸಮೀಕರಣ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH2 ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ CO2 gives rise to calcium carbonate CaCO3 ಪ್ಲಸ್ ನೀರು H2O. ಇದು ಸಂಕೇತ ರೂಪದಾಗ ಏನದ ಅಂತ ಬರ್ಕೊಳ್ಬೇಕು. ಈಗ ಸರಿದೂಗಿಸ್ಬೇಕು. ಕ್ಯಾಲ್ಸಿಯಂ, ಆಕ್ಸಿಜನ್, ಹೈಡ್ರೋಜನ್, ಕಾರ್ಬನ್. ಈಗ ಏನದ ಅಂತಾರ ಇಲ್ಲಿ ಫಸ್ಟಿಗೆ ಏನದ ಅಂತಾರ ಕ್ಯಾಲ್ಸಿಯಮು, ಆಮೇಲೆ ಏನದ ಅಂತಾರ ಆಕ್ಸಿಜನು, ಆಮೇಲೆ ಏನದ ಅಂತಾರ ಹೈಡ್ರೋಜನು, ಆಮೇಲೆ ಏನದ ಅಂತಾರ ಕಾರ್ಬನ್. ಇಷ್ಟು ಬರ್ಕೊಂಡು ಆಮ್ಯಾಗ ಏನ್ ಮಾಡ್ಬೇಕಂತಾರೆ, ಈಗ ಇಲ್ಲಿ ಕ್ಯಾಲ್ಸಿಯಂ ಎಷ್ಟದ ಹಿಂದೆ ಮುಂದೆ ಏನಿಲ್ಲ ಅಂದ್ರೆ ಒಂದು, ಆಕ್ಸಿಜನ್ ಇಲ್ಲಿ ಎರಡು, ಇದು ಎರಡು ಏನದ ಅಂತಾರ ಬ್ರಾಕೆಟ್ ಹೊರಗೆ ಎರಡದ ಅಂತಾರ. ಈ ಎರಡು ಹೈಡ್ರೋಜನ್ ಕೂಡ ಅನ್ವಯ ಆಗ್ತದೆ, ಆಕ್ಸಿಜನ್ ಕೂಡ ಅನ್ವಯ ಆಗ್ತದೆ. ಅದಕ್ಕೆ ಆಕ್ಸಿಜನ್ ಎರಡು ಪ್ಲಸ್ ಇವೆರಡು ಎಷ್ಟದ ಆಕ್ಸಿಜನ್ ನಾಲ್ಕು, ಹೈಡ್ರೋಜನ್ ಇಲ್ಲಿ ಎರಡು, ಕಾರ್ಬನ್ ಎಷ್ಟು ಒಂದು ಬರೀಬೇಕು. ಈಗ ಸೇಮ್ ಇಲ್ಲಿ ಕ್ಯಾಲ್ಸಿಯಂ ಅದ ಅಂತಂದ್ರೆ ಕ್ಯಾಲ್ಸಿಯಂ ಬರೀಬೇಕು, ಆಕ್ಸಿಜನ್ ಅದ ಅಂದ್ರೆ ಆಕ್ಸಿಜನ್ ಬರೀಬೇಕು, ಹೈಡ್ರೋಜನ್ ಅದ ಅಂದ್ರೆ ಹೈಡ್ರೋಜನ್ ಬರೀಬೇಕು, ಕಾರ್ಬನ್ ಅದ ಅಂದ್ರೆ ಕಾರ್ಬನ್ ಬರೀಬೇಕು. ಇಷ್ಟ ಆದ್ಮ್ಯಾಗ ಇಲ್ಲಿ ಏನದ ಅಂತಾರೆ, ಈಗ ಕ್ಯಾಲ್ಸಿಯಂ ಎಷ್ಟದ ಹಿಂದೆ ಮುಂದೆ ಏನಿಲ್ಲ ಅಂದ್ರೆ ಒಂದಿರ್ತದೆ ಒಂದು ಬರೀಬೇಕು. ಆಕ್ಸಿಜನ್ ಎಷ್ಟದ ಈಗ ಇಲ್ಲಿ ಮೂರು ಪ್ಲಸ್ ಇದು ಒಂದು, ಏನಿಲ್ಲ ಅಂದ್ರೆ ಏನಿರುತ್ತೆ ಒಂದು ಇರ್ತದೆ. ಇದು ಮೂರು ಪ್ಲಸ್ ಇದು ಒಂದು ಎಷ್ಟದು ನಾಲ್ಕು ಅದು. ಹೈಡ್ರೋಜನ್ ಇಲ್ಲಿ ಎಷ್ಟವ ಎರಡವ, ಎರಡು ಬರೀಬೇಕು. ಕಾರ್ಬನ್ ಇಲ್ಲಿ ಎಷ್ಟದ ಕಾರ್ಬನು CO3 ಅದ, ಕಾರ್ಬನ್ ಎಷ್ಟದ ಒಂದದ ಒಂದು ಬರೀಬೇಕು. ಅಂದ್ರೆ ಈಗ ಕ್ಯಾಲ್ಸಿಯಂ ಎಷ್ಟದ ಇಲ್ಲಿ ಒಂದದ, ಇಲ್ಲೂ ಕೂಡ ಒಂದದ. ಆಕ್ಸಿಜನ್ ಇಲ್ಲಿ ನಾಲ್ಕದ, ಇಲ್ಲೂ ಕೂಡ ನಾಲ್ಕದ. ಹೈಡ್ರೋಜನ್ ಇಲ್ಲಿ ಎರಡದ, ಇಲ್ಲೂ ಕೂಡ ಎರಡದ. ಕಾರ್ಬನ್ ಇಲ್ಲಿ ಒಂದದ, ಇಲ್ಲೂ ಕೂಡ ಕಾರ್ಬನ್ ಒಂದದ. ಅಂದ್ರೆ ಈ ಸಮೀಕರಣ ಏನದ ಅಂತಾರೆ ಸರಿದೂಗಿಸಿದ ಸಮೀಕರಣ. ಇದು ಮೂರನೇ ವಿಧದ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವುದು. ಇದೇನದ ಅಂತಾರ ವಾಕ್ಯ ರೂಪದಲ್ಲಿ ಸಮೀಕರಣವನ್ನ ಪರೀಕ್ಷೆಯಲ್ಲಿ ಕೊಟ್ಟಿದ್ದಿರುತ್ತೆ. ಇದನ್ನು ಕೂಡ ಏನದ ಅಂತ 1 ಮಾರ್ಕ್ಸಿಗೆ 2 ಮಾರ್ಕ್ಸಿಗೆ ಅಥವಾ 3 ಅಂಕಗಳಿಗೆ ಏನದ ಅಂತಾರ ಕೇಳಬಹುದು. ಈ ವಾಕ್ಯ ರೂಪದಲ್ಲಿರ್ತಕ್ಕಂಥ ಸಮೀಕರಣವನ್ನು ಅದು ಸಂಕೇತ ರೂಪದಲ್ಲಿ ಬರೆದುಕೊಳ್ಬೇಕು. ಆಮೇಲೆ ಏನದ ಅಂತಾರ ಅದನ್ನ ಸರಿದೂಗಿಸ್ಬೇಕು. ಈಗ ಫಸ್ಟ್ ಏನದ ಅಂತಾರ ಹೈಡ್ರೋಜನ್, ಹೈಡ್ರೋಜನ್ ಸಂಕೇತ H2, ಹೈಡ್ರೋಜನ್ ಅನಿಲ, ನೈಟ್ರೋಜನ್ ನೊಂದಿಗೆ ಅಂದ್ರೆ N2 ವರ್ತಿಸಿ ಅಮೋನಿಯಾ, ಅಮೋನಿಯಾ ಅಂತಾರೆ NH3 ಆಗುತ್ತದೆ. ಈಗ ಹೈಡ್ರೋಜನ್ ಇದನ್ನ ಸರಿದೂಗಿಸ್ಬೇಕು. ಹೈಡ್ರೋಜನ್ ಬರ್ಕೊಳ್ಬೇಕು, ನೈಟ್ರೋಜನ್ ಅದ ನೈಟ್ರೋಜನ್ ಅನ್ನ ಬರ್ಕೊಳ್ಬೇಕು. ಇಲ್ಲೂ ಕೂಡ ಹೈಡ್ರೋಜನ್ ಮತ್ತು ನೈಟ್ರೋಜನ್ ಅನ್ನ ಬರೀಬೇಕು. ಆಮೇಲೆ ಹೈಡ್ರೋಜನ್ ಇಲ್ಲಿ ಎಷ್ಟದ ಎರಡದ, ಎರಡು ಬರೀಬೇಕು. ನೈಟ್ರೋಜನ್ ಎಷ್ಟದ ಎರಡದ, ಎರಡು ಬರೀಬೇಕು. ಇಲ್ಲಿ ಹೈಡ್ರೋಜನ್ ಎಷ್ಟದ ಮೂರದ, ಮೂರು ಬರೀಬೇಕು. ಇಲ್ಲಿ ನೈಟ್ರೋಜನ್ ಎಷ್ಟದ ಒಂದದ, ಒಂದು ಬರೀಬೇಕು.
ಈಗ ಇಲ್ಲಿ ನೈಟ್ರೋಜನ್ ಒಂದದ, ಇಲ್ಲಿ 2 ಅದ, ಅದಕ್ಕೆ 1 ಕಟ್ ಮಾಡಬೇಕು, 2 ಬರಬೇಕು. ಇಲ್ಲಿ 2 ಅದ, ಅದಕ್ಕೆ 1 ಕಟ್ ಮಾಡಿ 2 ಬರಬೇಕು. ಇದೇ 2 ಏನ್ ಮಾಡ್ಬೇಕಂದ್ರೆ ಇಲ್ಲಿ ಬರೀಬೇಕು. ಆಮೇಲೆ ಏನದ ಅಂತಾರೆ, ಈಗ ನೈಟ್ರೋಜನ್ ಇಲ್ಲಿ 2 ಆಯ್ತು, ಇಲ್ಲೂ ಕೂಡ 2 ಆಯ್ತು. ಆದ್ರೆ ಈಗ ಹೈಡ್ರೋಜನ್ ಚೇಂಜ್ ಆಗ್ತದೆ. 2 3 ಎಷ್ಟಾಯ್ತು, 6 ಆಯ್ತು. ಇಲ್ಲಿ ಎಷ್ಟದ, ಹೈಡ್ರೋಜನ್ 2 ಅದ, ಅದಕ್ಕೆ ಏನದ ಅಂತಾರೆ ಇಲ್ಲೂ ಕೂಡ 6 ಆಗ್ಬೇಕಂದ್ರೆ ಎಷ್ಟರಿಂದ ಗುಣಿಸಿದಾಗ 6 ಆಗ್ತದೆ. ಅದಕ್ಕೆ ಏನದ ಅಂತ ಇದು 6 ಆಗ್ಬೇಕಂತಾರ 3 2 6. ಈ ರೀತಿ ಏನದ ಅಂತಾರೆ ಸಮೀಕರಣವನ್ನು ಸರಿದೂಗಿಸ್ಬೇಕು. ಈ ಒಂದು ಬಾಕ್ಸ್ ಏನದ ಅಂತಾರ ನೀವು ಪರೀಕ್ಷೆಯಲ್ಲಿ ಕೂಡ ಏನದ ಅಂತಾರ ಬರಲೋದ್ರೆ ಏನದ ಅಂತಾರ ನಡೀತದ. ಆದ್ರೆ ಇಲ್ಲಿ ಏನ್ ಚೇಂಜ್ ಮಾಡ್ತೀರಿ ಅದನ್ನ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಮ್ಯಾಗ ಕಂಪಲ್ಸರಿ ಏನದ ಅಂತ ಬರೀಬೇಕು. ಇದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ. ಎರಡನೇದು ಇದು ಏನದ ಅಂತಾರ ಹೈಡ್ರೋಜನ್ ಸಲ್ಫೈಡ್ ಅಂದ್ರೆ H2S. ಹೈಡ್ರೋಜನ್ ಸಲ್ಫೈಡ್ ಅನಿಲ ಗಾಳಿಯಲ್ಲಿ ಅಂತಂದ್ರ O2 ಗಿವ್ಸ್ ರೆಸ್ಟ್ ಗಾಳಿಯಲ್ಲಿ ಉರಿದು ನೀರು ಮತ್ತು ಸಲ್ಫರ್ ಡೈಆಕ್ಸೈಡ್ ಉಂಟು ಮಾಡುತ್ತದೆ. ನೀರು ಪ್ಲಸ್ ಸಲ್ಫರ್ ಡೈಆಕ್ಸೈಡ್ ಉಂಟು ಮಾಡುತ್ತದೆ. ಇಷ್ಟೇನದಂತರ ಸಂಕೇತ ಸಮೀಕರಣ ಬರಿಬೇಕು. ವಾಕ್ಯ ಸಮೀಕರಣದಲ್ಲಿ ಇರ್ತಕ್ಕಂಥದನ್ನ ಸಂಕೇತ ಸಮೀಕರಣದಾಗ ಬರಿಬೇಕು. ಆಮೇಲೆ ಏನದ ಅಂತಾರ ಸರಿದೂಗಿಸ್ಬೇಕು. ಈಗ ಹೈಡ್ರೋಜನ್ ಅದ, ಹೈಡ್ರೋಜನ್, ಸಲ್ಫರ್ ಅದ, ಸಲ್ಫರು, ಆಮೇಲೆ ಆಕ್ಸಿಜನ್ ಅದ, ಆಕ್ಸಿಜನ್ ಅನ್ನ ಬರಿಬೇಕು. ನೆಕ್ಸ್ಟ್ ಏನದ ಅಂತ ಇಲ್ಲೂ ಕೂಡ ಹೈಡ್ರೋಜನ್, ಸಲ್ಫರ್, ಆಕ್ಸಿಜನ್. ಈಗ ಹೈಡ್ರೋಜನ್ ಎಷ್ಟದ, 2 ಅದ, 2 ಬರಿಬೇಕು. ಸಲ್ಫರ್ ಎಷ್ಟದ, 1 ಅದ, 1 ಬರಿಬೇಕು. ಆಕ್ಸಿಜನ್ ಎಷ್ಟದ, 2 ಅದ, 2 ಬರಿಬೇಕು. ಹೈಡ್ರೋಜನ್ ಎಷ್ಟದ, 2 ಅದ, 2 ಬರಿಬೇಕು. ಸಲ್ಫರ್ ಎಷ್ಟದ, 1 ಅದ. ಆಕ್ಸಿಜನ್ ಇದು 1 ಪ್ಲಸ್ ಇವೆರಡು ಎಷ್ಟದು, 3 ಅದ. ನೆಕ್ಸ್ಟ್ ಏನದ ಅಂತಾರೆ ಇಲ್ಲಿ ಹೈಡ್ರೋಜನ್ 2 ಅದ, ಅದಕ್ಕೆ ಏನ್ ಮಾಡಬೇಕು ಇಲ್ಲೂ ಕೂಡ 2 ಬರ್ಕೋಬೇಕು. ಈಗ ಹೈಡ್ರೋಜನ್ 2 ಎಷ್ಟಾಯ್ತು, 4 ಆಯ್ತು. ಈಗ ಇಲ್ಲಿ ಹೈಡ್ರೋಜನ್ ಎಷ್ಟದ, 2 ಅದ, ಇಲ್ಲೂ ಕೂಡ 4 ಆಗ್ಬೇಕಂತಾರ ಎಷ್ಟರಿಂದ ಗುಣಿಸಿದ 4 ಆಗ್ತದ, 2ರಿಂದ. ಅದಕ್ಕೆ 2 ಎಷ್ಟಾಯ್ತು, 4 ಆಯ್ತು. ಈಗ ಆಕ್ಸಿಜನ್ ಇಲ್ಲಿ ಏನದ ಅಂತಾರ ಇದು 2, ಮೊದಲು ಎಷ್ಟಿತ್ತು, 3 ಇತ್ತು. ಈಗ ಇದು 2 ಮತ್ತು ಇದು 2 ಎಷ್ಟಾಯ್ತು, 4 ಆಯ್ತು. ಇಲ್ಲಿ ಎಷ್ಟದ, ಈಗ ಇಲ್ಲಿ ಏನದ ಅಂತಾರ 2 ಅದ, ಅದಕ್ಕೆ ಏನದ ಅಂತಾರ ಈಗ ಸಲ್ಫರ್ ಇಲ್ಲಿ ಏನದ ಅಂತಾರೆ ಈಗ ಹೈಡ್ರೋಜನ್ ನೀವು ಇಲ್ಲಿ 2 4 ಮಾಡಿರಂತಾರ ಇಲ್ಲಿ ಸಲ್ಫರ್ ಕೂಡ ಏನದ ಅಂತಾರೆ ಚೇಂಜ್ ಆಗ್ತದೆ. ಸಲ್ಫರ್ ಎಷ್ಟು ಮೊದಲು 1 ಇತ್ತು, ಈಗ ಎಷ್ಟಾಯ್ತು, 2 ಆಯ್ತು. ಇಲ್ಲಿ ಸಲ್ಫರ್ 1 ಅದ, ಅದಕ್ಕೆ ಏನ್ ಮಾಡ್ಬೇಕು ಇಲ್ಲಿ 2 ಬರೀಬೇಕು. ಇದೇ 2 ಏನ್ ಮಾಡ್ಬೇಕಂದ್ರ ಇಲ್ಲಿ ಬರೀಬೇಕು. ಆದ್ಮ್ಯಾಗ ಈಗ ಏನದ ಅಂತಾರ ಆಕ್ಸಿಜನ್ ಎಷ್ಟಾಯ್ತು, 4 ಆಗಿತ್ತು, ಈಗ ಎಷ್ಟಾಗ್ಯದ ಅಂತಾರ U2 ಪ್ಲಸ್ U2 ಇಂಟು 2 4 ಪ್ಲಸ್ ಇದು 2 ಎಷ್ಟದು, 6 ಅದು. ಆಮ್ಯಾಗ ಇಲ್ಲಿ ಆಕ್ಸಿಜನ್ ಎಷ್ಟವ, 2 ಅದಕ್ಕೆ ಇಲ್ಲೂ ಕೂಡ 6 ಆಗ್ಬೇಕಂತಾರ ಎಷ್ಟರಿಂದ ಗುಣಿಸಿದಾಗ 6 ಆಗ್ತದ, 3ರಿಂದ. 3 2 6. ಈಗ ಏನದ ಅಂತಾರ ಹೈಡ್ರೋಜನ್ ಇಲ್ಲಿ ಎಷ್ಟದ, 4 ಅದ. ಇಲ್ಲಿ ಹೈಡ್ರೋಜನ್ ಎಷ್ಟದ, 4 ಅದ. ಇಲ್ಲಿ ಸಲ್ಫರ್ 2 ಅದ, ಇಲ್ಲಿ ಸಲ್ಫರ್ ಎಷ್ಟದ, 2 ಅದ. ಆಕ್ಸಿಜನ್ ಇಲ್ಲಿ ಎಷ್ಟದ, 6 ಅದ. ಇಲ್ಲೂ ಕೂಡ ಆಕ್ಸಿಜನ್ ಎಷ್ಟದ, 6 ಅದ. ಈ ರೀತಿ ಏನದ ಅಂತಾರ ಸಮೀಕರಣವನ್ನ ಸರಿದೂಗಿಸ್ಬೇಕು. ನೆಕ್ಸ್ಟ್ ಏನದ ಅಂತಾರ ತಾಮ್ರ ಅಂತಾರ Cu ಪ್ಲಸ್ ಆಕ್ಸಿಜನ್ ಅನಿಲ ಜೊತೆ ಸೇರಿ ಅಂತಾರ O2. ಆಮೇಲೆ ಏನದ ಅಂತಾರ ತಾಮ್ರದ ಆಕ್ಸೈಡ್ ಗಿವ್ಸ್ ರೆಸ್ಟ್ ತಾಮ್ರದ ಆಕ್ಸೈಡ್ ಏನದ ಅಂತ ಉಂಟಾಗುತ್ತದೆ. ಅವಾಗ ಏನದ ಅಂತಾರ ಫಸ್ಟ್ Cu ಆಮೇಲೆ O, ಆಮೇಲೆ ಏನದ ಅಂತಾರ ಇಲ್ಲಿ Cu ಮತ್ತಿಲ್ಲಿ O ಆಕ್ಸಿಜನ್. ಈಗ ಏನದ ಅಂತಾರ ತಾಮ್ರ ಇಲ್ಲಿ 1 ಅದ, 1 ಬರಿಬೇಕು. ಆಕ್ಸಿಜನ್ ಎಷ್ಟದ, 2 ಅದ, 2 ಬರಿಬೇಕು. ಇಲ್ಲಿ ತಾಮ್ರ ಎಷ್ಟದ, 1 ಅದ, 1 ಬರಿಬೇಕು. ಆಕ್ಸೈಡ್ ಅಂದ್ರೆ ಆಕ್ಸಿಜನ್ ಎಷ್ಟದ, 1 ಅದ, 1 ಬರಿಬೇಕು. ಈಗ ಇಲ್ಲಿ ತಾಮ್ರ 1 ಅದ, ಇಲ್ಲೂ ಕೂಡ ತಾಮ್ರ 1 ಅದ. ಇಲ್ಲಿ ಆಕ್ಸಿಜನ್ 2 ಅದ, ಇಲ್ಲಿ ಆಕ್ಸಿಜನ್ 1 ಅದ. ಅದಕ್ಕೆ ಇದು 1 ಕಟ್ ಮಾಡಬೇಕು, 2 ಬರಬೇಕು. ಇದೇ 2 ಏನ್ ಮಾಡ್ಬೇಕಂತಾರ ಇಲ್ಲಿ ಮುಂದೆ ಬರಬೇಕು. ಈಗ ಏನದ ಅಂತಾರ ಇಲ್ಲಿ ಮೊದಲು ತಾಮ್ರ ಎಷ್ಟಿತ್ತು, 1 ಇತ್ತು, ಈಗ ಎಷ್ಟಾಗ್ಯದ, 2 ಆಗ್ಯದ ಅಂತಾರ. ಇಲ್ಲಿ ಎಷ್ಟದ, ತಾಮ್ರ 1 ಅದ, ಇದನ್ನು ಕೂಡ 2 ಆಗ್ಬೇಕಂದ್ರೆ ಇಲ್ಲಿ ಏನ್ ಮಾಡ್ಬೇಕು, 2 ಬರಬೇಕು. ಈಗ ತಾಮ್ರ ಇಲ್ಲಿ ಎಷ್ಟದ, 2 ಅದ, ಇಲ್ಲಿ ಎಷ್ಟದ, 2 ಅದ. ಆಕ್ಸಿಜನ್ ಇಲ್ಲಿ ಎಷ್ಟದ, 2 ಅದ, ಇಲ್ಲಿ ಎಷ್ಟದ, ಆಕ್ಸಿಜನ್ 2 ಅದ. ಇದನ್ನು ಕೂಡ ಏನದ ಅಂತಾರ ಈ ರೀತಿ ಸರಿದೂಗಿಸ್ಬೇಕು. ಅದಕ್ಕೆ ಏನದ ಅಂತಾರ ಈ ಒಂದು ವಿಡಿಯೋ ಕ್ಲಿಪ್ನಲ್ಲಿ ನಾನು
3 ವಿಧದ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವುದು ಯಾವ ರೀತಿ ಅನ್ನೋದನ್ನು ಹೇಳಿಕೊಟ್ಟಿದ್ದೀನಿ. ಇವನ್ನು ನೀವು ಸರಿಯಾಗಿ ಪ್ರಾಕ್ಟೀಸನ್ನು ಮಾಡಿದರೆ ನೀವು ಖಂಡಿತವಾಗಿ ಪೂರ್ಣವಾಗಿರ್ತಕ್ಕಂಥ ಅಂಕಗಳನ್ನು ಅಂತರ 2 ಅಂಕಗಳಿಗೆ ಕೇಳಿದರೆ 2 ಅಂಕಗಳು, 3 ಅಂಕಗಳಿಗೆ ಕೇಳಿದರೆ 3 ಅಂಕಗಳನ್ನು ಪೂರ್ಣ ಅಂಕಗಳನ್ನು ಪಡೆದುಕೊಳ್ಳಬಹುದು. ಆದ್ದರಿಂದ ಇವುಗಳನ್ನು ಮನೆಯಲ್ಲಿ ಸರಿಯಾಗಿ ಅನ್ನೋದಂತರ ಪ್ರಾಕ್ಟೀಸನ್ನು ಮಾಡಬೇಕು. ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡ್ರಂತ ಹೇಳುತ್ತಾ, ಅದೇ ರೀತಿ ಮುಂದಿನ ಒಂದು ವಿಡಿಯೋಗಳನ್ನು ನೆಕ್ಸ್ಟ್ ಏನದಂತ ಮಾಡಿ ಮತ್ತೆ ನಾನು ವಿಡಿಯೋಗಳನ್ನು ನಿಮಗೆ ಬಿಡ್ತಾ ಇರ್ತೀನಿ. ಅದರಿಂದ ಮುಂದಿನ ವಿಡಿಯೋಗಳಿಗಾಗಿ ಕೂಡ ಈ ಒಂದು JJS ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ ನೋಡ್ರಂತ ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.